ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ, ಹೈಪೋಥಿಸಿಸ್ ಟೆಸ್ಟಿಂಗ್ ಮೇಲೆ. ಸೊ ಕ್ವಶನ್ ಏನು, ಬಿಫೋರ್ ಇನ್ಕ್ರೀಸ್ ಇನ್ ದ ಎಕ್ಸೈಸ್ ಡ್ಯೂಟಿ ಆನ್ ಟೀ 800 persons ಔಟ್ ಆಫ್ 1000 ಡ್ರ್ಯಾಂಕ್ ದ ಟ್ರೀ ಅಂತಂದ್ರೆ, ಈಗ ಟೀ ಕುಡಿಯೋರು ಇರ್ತಾರೆ ಅಂತ ಅನ್ಕೊಳ್ಳಿ. ಸೊ 1000 ಜನದಲ್ಲಿ 800 ಜನ ಟೀ ಅನ್ನ ಕುಡಿತಾ ಇದ್ದಾರೆ ಬಿಫೋರ್ ಎಕ್ಸೈಸ್ ಡ್ಯೂಟಿ. ಎಕ್ಸೈಸ್ ಡ್ಯೂಟಿ ಅಂತಂದ್ರೆ ಒಂದು ಟ್ಯಾಕ್ಸ್ ಅಂತ ಅನ್ಕೊಳ್ಳಿ. After increase in the excise duty, 800 people out of 1200 drank the tea. ಅಂದ್ರೆ ಫಸ್ಟ್ 1000ದಲ್ಲಿ 800 ಜನ ಕುಡಿತಾ ಇದ್ರು, ಈಗ ಎಕ್ಸೈಸ್ ಡ್ಯೂಟಿ ಇನ್ಕ್ರೀಸ್ ಆಗಿರೋದ್ರಿಂದ 1200ರಲ್ಲಿ 800 ಜನ ಕುಡಿತಾ ಇದ್ದಾರೆ. ಟೆಸ್ಟ್ ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಡಿಕ್ರೀಸ್ ಇನ್ ದ ಟೀ ಕನ್ಸಂಪ್ಷನ್ ಆಫ್ಟರ್ ದ ಇನ್ಕ್ರೀಸ್ ಇನ್ ದ ಎಕ್ಸೈಸ್ ಡ್ಯೂಟಿ ಅಟ್ 5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಸಾಲ್ವ್ ಮಾಡ್ತಾ ಹೋಗೋಣ, ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊಲ್ಯೂಷನ್. ಸೊ ಇಲ್ಲಿ ನನಗೆ ಎರಡು ಸಿನಾರಿಯೋಸ್ ಇರೋದು, ಒಂದು ಎಕ್ಸೈಸ್ ಡ್ಯೂಟಿ ಇನ್ಕ್ರೀಸ್ ಆಗೋಕ್ಕಿಂತ ಮುಂಚೆ, ಇನ್ನೊಂದು ಎಕ್ಸೈಸ್ ಡ್ಯೂಟಿ ಇನ್ಕ್ರೀಸ್ ಆದ್ಮೇಲೆ. ಸೊ ಎರಡು ಸಿಚುವೇಶನ್ ಇರೋದ್ರಿಂದ ಟೂ ಪ್ರಪೋಸಿಷನ್ಸ್. ಸೊ ನಲ್ ಹೈಪೋಥಿಸಿಸ್ ಅನ್ನ ಬರೀತಾ ಹೋಗಿ, ನಲ್ ಹೈಪೋಥಿಸಿಸ್. ಸೊ ನಲ್ ಹೈಪೋಥಿಸಿಸ್ ಏನ್ ಹೇಳುತ್ತೆ, H0 ಅಥವಾ H0 ಇಂದ ರೆಪ್ರೆಸೆಂಟ್ ಮಾಡ್ತಾ ಹೋಗೋಣ. P1 is equal to P2 ಅಂತ ಅಂದ್ರೆ ಬಿಫೋರ್ ಮತ್ತೆ ಆಫ್ಟರ್ ಏನು ಚೇಂಜಸ್ ಆಗಲ್ಲ, ಸಿಗ್ನಿಫಿಕೆಂಟ್ ಚೇಂಜಸ್ ಇಲ್ಲ ಅಂತ. ನೋ significant differences, or you can also call it as changes. ಸರಿನಾ, ಏನು ಕೂಡ ಸಿಗ್ನಿಫಿಕೆಂಟ್ ಚೇಂಜಸ್ ಅಥವಾ ಡಿಫರೆನ್ಸಸ್ ಆಗಲ್ಲ ಅಂತ ಹೇಳ್ತಾ ಇದೆ. ಸೊ ಇದ್ರ ಉಲ್ಟಾ ಏನ್ ಹೇಳುತ್ತೆ, ಆಲ್ಟರ್ನೇಟಿವ್ ಹೈಪೋಥಿಸಿಸ್. ಏನ್ ಹೇಳುತ್ತೆ, ಇದ್ರ ಉಲ್ಟಾ H1 ಇಂದ ರೆಪ್ರೆಸೆಂಟ್ ಮಾಡ್ತಾ ಹೋಗೋಣ. P1 is not equal to P2 ಅಂತ ಅಂದ್ರೆ ಬಿಫೋರ್ ಮತ್ತೆ ಆಫ್ಟರ್ ದಿ ಎಕ್ಸೈಸ್ ಡ್ಯೂಟಿ ಇನ್ಕ್ರೀಸ್ ಆಗಿರೋದ್ರಿಂದ ಚೇಂಜಸ್ ಸ್ವಲ್ಪ ಆಗುತ್ತೆ ಅಂತ ಹೇಳುತ್ತೆ. ಸರಿನಾ, ನಲ್ ಹೈಪೋಥಿಸಿಸ್ ಏನ್ ಹೇಳ್ತಾ ಇದೆ, ಬಿಫೋರ್ ಎಕ್ಸೈಸ್ ಡ್ಯೂಟಿ ಮತ್ತೆ ಆಫ್ಟರ್ ಇನ್ಕ್ರೀಸ್ ಆಫ್ ಎಕ್ಸೈಸ್ ಡ್ಯೂಟಿ ಏನು ಕೂಡ ಚೇಂಜಸ್ ಆಗಲ್ಲ ಅಂತ. ಬಟ್ ಇದೇನ್ ಹೇಳ್ತಾ ಇದೆ, ಚೇಂಜಸ್ ಆಗುತ್ತೆ, ಸಿಗ್ನಿಫಿಕೆಂಟ್ ಡಿಫರೆನ್ಸಸ್ ಬರುತ್ತೆ ಅಂತ ಹೇಳ್ತಾ ಇದೆ. ಸೊ ಈಗ N1, ಸೊ 1 ಅಂತ ಅಂದ್ರೆ ಬಿಫೋರ್ ಎಕ್ಸೈಸ್ ಡ್ಯೂಟಿ ಇನ್ಕ್ರೀಸ್ ಆಗೋಕ್ಕಿಂತ ಮುಂಚೆ ಟೋಟಲ್ ಎಷ್ಟು ಜನ ಇದ್ರು ನನ್ನ ಹತ್ರ, ಟೋಟಲ್ 1000. ಸರಿನಾ, 1000 ಜನದಲ್ಲಿ 800 ಜನ ಟೀ ಅನ್ನ ಕುಡಿತಾ ಇದ್ರು ಅಂದ್ರೆ ಪ್ರಾಬಬಿಲಿಟಿ ಏನಾಗುತ್ತೆ, P1 ವಿಲ್ ಬಿ ಈಕ್ವಲ್ ಟು 800 ಔಟ್ ಆಫ್ 1000. ಸರಿನಾ, ಸೊ 800 ಜನ ಔಟ್ ಆಫ್ 1000 ಪೀಪಲ್ ವರ್ ಡ್ರಿಂಕಿಂಗ್ ದ ಟೀ. ಸೊ ಕ್ಯಾಲ್ಕುಲೇಟರ್ ಅನ್ನ ಯೂಸ್ ಮಾಡಿ, 800 ಡಿವೈಡೆಡ್ ಬೈ 1000. ಸೊ ವಾಟ್ ವಿಲ್ ಬಿ ದ ವ್ಯಾಲ್ಯೂ, 0.8, ದಟ್ ಈಸ್ 0.8 ಬಂತು. ನೆಕ್ಸ್ಟ್ ಆಫ್ಟರ್ ದ ಇನ್ಕ್ರೀಸ್ ಇನ್ ದ ಎಕ್ಸೈಸ್ ಡ್ಯೂಟಿ 1200ರಲ್ಲಿ 800 ಜನ ಕುಡಿತಾ ಇದ್ದಾರೆ. ಸೊ N2 ವ್ಯಾಲ್ಯೂ ಏನಿದೆ 1200. ಸೊ P2 ವ್ಯಾಲ್ಯೂ ಏನಾಗುತ್ತೆ, 800 ಜನ ಔಟ್ ಆಫ್ 1200. ಗೊತ್ತಾಯ್ತಾ, 800 ಜನ 1200ರಲ್ಲಿ 800 ಜನ ಟೀ ಅನ್ನ ಕುಡಿತಾ ಇದ್ದಾರೆ ಆಫ್ಟರ್ ಇನ್ಕ್ರೀಸ್ ಇನ್ ದ ಎಕ್ಸೈಸ್ ಡ್ಯೂಟಿ. ಸೊ 800 ಡಿವೈಡೆಡ್ ಬೈ 1200 ವ್ಯಾಲ್ಯೂ ಎಷ್ಟು ಬರುತ್ತೆ, 0.66666 ಅಂತ ಬರುತ್ತೆ. ಸೊ 0.67 ಅಂತ ಬರ್ಕೋಣ. ಸರಿನಾ, ಎಸ್. ಸೊ ಈಗ N1 ವ್ಯಾಲ್ಯೂ ಗೊತ್ತು, P1 ವ್ಯಾಲ್ಯೂ ಗೊತ್ತು, N2 ವ್ಯಾಲ್ಯೂ ಗೊತ್ತು, P2 ವ್ಯಾಲ್ಯೂ ಗೊತ್ತು. ಸೊ P ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. P will be equal to N1 into P1 plus N2 into P2 whole divided by N1 plus N2. ಗೊತ್ತಾಯ್ತಾ, ಏನ್ ಫಾರ್ಮುಲಾ, N1 into P1 plus N2 into P2 divided by N1 plus N2. N1 ವ್ಯಾಲ್ಯೂ ಏನಿರೋದು ನನಗೆ 1000 ಇದೆ. ಸೊ 1000 ಇಂಟು P1 ವ್ಯಾಲ್ಯೂ ಏನಿರೋದು ನನಗೆ 0.8 ಪ್ಲಸ್ N2 ವ್ಯಾಲ್ಯೂ ಏನಿದೆ ನನಗೆ 1200 ಇದೆ ಇಂಟು P2 ವ್ಯಾಲ್ಯೂ ಏನಿರೋದು ನನಗೆ 0.67 ಹೋಲ್ ಡಿವೈಡೆಡ್ ಬೈ N1 ವ್ಯಾಲ್ಯೂ ಇಸ್ 1000 ಪ್ಲಸ್ N2 ವ್ಯಾಲ್ಯೂ ಇಸ್ 1200. ಗೊತ್ತಾಯ್ತಾ. ಸೊ ಇವಾಗ P ವ್ಯಾಲ್ಯೂ ಏನಕ್ಕೆ ಈಕ್ವಲ್ ಆಗುತ್ತೆ, ಫಸ್ಟ್ ನ್ಯೂಮರೇಟರ್ ಅನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ. 1000 ಇಂಟು 0.8 ಪ್ಲಸ್ 1200 ಇಂಟು 0.67. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ ನಮಗೆ, 1604 ಬರುತ್ತೆ. ಹೋಲ್ ಡಿವೈಡೆಡ್ ಬೈ 1000 ಪ್ಲಸ್ 1200 ಎಷ್ಟಾಗುತ್ತೆ, 2200 ಆದಂಗೆ ಆಯ್ತಾ. ಸೊ 1604 ಹೋಲ್ ಡಿವೈಡೆಡ್ ಬೈ 2200. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ ನನಗೆ, P ವ್ಯಾಲ್ಯೂ 0.729 ಬಂತು. ನೆಕ್ಸ್ಟ್ Q ವ್ಯಾಲ್ಯೂ ಯಾವ ರೀತಿ ಕಂಡುಹಿಡಿಯೋದು, ಸಿಂಪಲ್, 1 ಮೈನಸ್ P. ಸರಿನಾ, Q ವ್ಯಾಲ್ಯೂ ಇಸ್ ಈಕ್ವಲ್ ಟು 1 ಮೈನಸ್ P. ಸೊ Q ಇಸ್ ಈಕ್ವಲ್ ಟು 1 ಮೈನಸ್ P ವ್ಯಾಲ್ಯೂ ಏನು ಬಂದಿದೆ, 0.729 ಬಂದಿದೆ. ಸೊ ಕ್ಯಾಲ್ಕುಲೇಟ್ ಮಾಡಿ, 1 ಮೈನಸ್ 0.729. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ, ಸೊ Q is equal to 0.271 ಬಂತು. ಸೊ ಈಗ Q ವ್ಯಾಲ್ಯೂ ಗೊತ್ತು, P ವ್ಯಾಲ್ಯೂ ಗೊತ್ತು, N1 ಮತ್ತೆ N2 ವ್ಯಾಲ್ಯೂ ಗೊತ್ತಿದೆ. ಸೊ ಎರರ್ ಅನ್ನ ಕಂಡುಹಿಡಿಬಹುದು. ಎರರ್ E will be equal to root of
ಪಿ ಇಂಟು ಕ್ಯೂ ಇಂಟು 1/n1 ಪ್ಲಸ್ 1/n2 ಆಗುತ್ತೆ. ಸರಿನಾ? ವ್ಯಾಲ್ಯೂ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು? ಎರರ್ ವ್ಯಾಲ್ಯೂ ಪಿ ಇಂಟು ಕ್ಯೂ ಇಂಟು 1/n1 ಪ್ಲಸ್ 1/n2. ಸೊ ಇವಾಗ ರೀಪ್ಲೇಸ್ ಮಾಡ್ತಾ ಹೋಗಿ. ಪಿ ವ್ಯಾಲ್ಯೂ ಏನಿರೋದು ನನಗೆ 0.729. ನೆಕ್ಸ್ಟ್ ಕ್ಯೂ ವ್ಯಾಲ್ಯೂ ಏನಿರೋದು ನನಗೆ 0.271. ನೆಕ್ಸ್ಟ್ 1/n1 ವ್ಯಾಲ್ಯೂ ಏನಿದೆ ನನಗೆ 1000 ಇದೆ, ಪ್ಲಸ್ 1/n2 ವ್ಯಾಲ್ಯೂ ಏನಿದೆ ನನಗೆ 1200 ಇದೆ. ಸೊ ಫಸ್ಟ್ ಈ ಬ್ರಾಕೆಟ್ ಒಳಗಡೆ ಇರೋದನ್ನ ಸಾಲ್ವ್ ಮಾಡ್ಕೊಳ್ಳೋಣ. 1/1000 ಪ್ಲಸ್ 1/1200. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ ನಮಗೆ? 1.83333 ಅಂತ ಬರುತ್ತೆ. ಸೊ 1.84 ಇಂಟು 10³ ಅಂತ ತೊಗೊಳೋಣ. ಸೊ ಈ ವಿಲ್ ಬಿ ಈಕ್ವಲ್ ಟು ರೂಟ್ ಆಫ್ 0.729 ಹಂಗೆ ಉಳ್ಕೊಳ್ಳಿ, ಇಂಟು 0.271 ಹಂಗೆ ಉಳ್ಕೊಳ್ಳಿ. ಸೊ 1.83333 ಅಂತ ಬರುತ್ತೆ. ಸೊ 1.834 ಇಂಟು 10⁻³ ಅಂತ ತೊಗೊಳೋಣ. ಸರಿನಾ? ಸೊ ಇವಾಗ ಇದಷ್ಟು ಕೂಡ ಮಲ್ಟಿಪ್ಲೈ ಮಾಡಿ. ಫಸ್ಟು ರೂಟ್ ಅನ್ನು ಹಾಕೊಳ್ಳಿ. ನೆಕ್ಸ್ಟ್ 0.729 ಇಂಟು 0.271 ಇಂಟು 1.834 ಇಂಟು 10⁻³ ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ? 4.243 ಇಂಟು 10⁻⁻4. ಗೊತ್ತಾಯ್ತಾ? ಎರರ್ ವ್ಯಾಲ್ಯೂ ಎಷ್ಟು ಬಂದಿದೆ? 4.243 ಇಂಟು 10⁻⁻4. ಸೊ ಈಗ ಈ ಎರರ್ ವ್ಯಾಲ್ಯೂನ ಇಟ್ಕೊಂಡು ನಾವು ಝಡ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಬೋದು. ಈ ಝಡ್ ವ್ಯಾಲ್ಯೂ ಗೊತ್ತಾದ್ರೆ ನಾವಿಲ್ಲಿ ಟಿ ಕನ್ಸಂಪ್ಷನ್ ಇನ್ಕ್ರೀಸ್ ಆಗಿದೆಯೋ ಅಥವಾ ಡಿಕ್ರೀಸ್ ಆಗಿದೆಯೋ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ಅಂದ್ರೆ ಏನಾದ್ರೂ ಚೇಂಜಸ್ ಆಗಿದೆಯಾ ಬಿಫೋರ್ ಎಕ್ಸೈಸ್ ಡ್ಯೂಟಿ ಮತ್ತೆ ಆಫ್ಟರ್ ಎಕ್ಸೈಸ್ ಡ್ಯೂಟಿ ಅಂತ ನಾವು ಸ್ಪೆಸಿಫೈ ಮಾಡ್ಬೋದು. ಸೊ ಝಡ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು P1 ಮೈನಸ್ P2 ಹೋಲ್ ಡಿವೈಡೆಡ್ ಬೈ ಇ. ಸೊ P1 ವ್ಯಾಲ್ಯೂ ನಮಗೆ ಗೊತ್ತಿದೆ, ದಟ್ ಈಸ್ 0.8 ಮೈನಸ್ P2 ವ್ಯಾಲ್ಯೂನು ಕೂಡ ಗೊತ್ತಿದೆ, ದಟ್ ಈಸ್ 0.67 ಹೋಲ್ ಡಿವೈಡೆಡ್ ಬೈ ಈ ವ್ಯಾಲ್ಯೂ ಏನು ಈಗ ತಾನೇ ಜನರೇಟ್ ಆಗಿದೆ 4.243 ಇಂಟು 10⁻⁻4. ಸೊ ಅಷ್ಟೂ ಕೂಡ ಒಂದೇ ಸಲ ಕ್ಯಾಲ್ಕುಲೇಟರ್ ಹಾಕಿ 0.8 ಮೈನಸ್ 0.67 ಹೋಲ್ ಡಿವೈಡೆಡ್ ಬೈ 4.243 ಇಂಟು 10⁻⁻4. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ? ವ್ಯಾಲ್ಯೂ 0.7999 ಅಂತ ಬರುತ್ತೆ. ಸೊ ಝಡ್ ವ್ಯಾಲ್ಯೂ ನನಗೆ 0.799 ಬಂದಿದೆ. ಸೊ ಅವ್ರು ಏನು ಹೇಳ್ತಾ ಇರೋದು? ವಾಟ್ ಈಸ್ ದ ಸಿಗ್ನಿಫಿಕೆಂಟ್ ಡಿಕ್ರೀಸ್ ಇನ್ ದ ಟಿ ಕನ್ಸಂಪ್ಷನ್ ಆಫ್ಟರ್ ದ ಇನ್ಕ್ರೀಸ್ ಇನ್ ದ ಎಕ್ಸೈಸ್ ಡ್ಯೂಟಿ ಅಂತ ಕೇಳ್ತಾ ಇದ್ದಾರೆ. ಅಟ್ 5% ಲೆವೆಲ್ ಆಫ್ ದ ಸಿಗ್ನಿಫಿಕೆನ್ಸ್. ಸೊ ಎರಡು ವ್ಯಾಲ್ಯೂಗಳು ಗೊತ್ತಿರಬೇಕು ಅಂತ ನಾನು ಪ್ರೀವಿಯಸ್ ವಿಡಿಯೋದಲ್ಲೆಲ್ಲ ಹೇಳಿದ್ದೀನಿ. 5% ಅಂತ ಬಂದ್ರೆ 1.96, 1% ಅಂತ ಬಂದ್ರೆ ಇಟ್ ಈಸ್ 2.58. ಗೊತ್ತಾಯ್ತಾ? ಸೊ ಈಗ ಏನಾದ್ರೂ ಕೂಡ 5% ಎಲ್ಲ ಕೇಳಿರೋದು 1.96 ಗಿನ್ನ ಏನಾದ್ರೂ ಝಡ್ ವ್ಯಾಲ್ಯೂ ಕಡಿಮೆ ಇದೆ ಅಂತಂದ್ರೆ ನಾವು ಈ ಒಂದು ಹೈಪೋಥಿಸಿಸ್ ಅಕ್ಸೆಪ್ಟ್ ಆಗ್ತಾ ಇದೆ ಅಂತ ಬರಿಬಹುದು. ಹೈಪೋಥಿಸಿಸ್ ಅಕ್ಸೆಪ್ಟ್ ಆಗ್ತಾ ಇದೆ ಅಂತಂದ್ರೆ ಏನು ಕೂಡ ಸಿಗ್ನಿಫಿಕೆಂಟ್ ಚೇಂಜಸ್ ಇರಲ್ಲ. ಗೊತ್ತಾಯ್ತಾ? ಏನು ಕೂಡ ಡಿಫರೆನ್ಸಸ್ ಇರಲ್ಲ. ಸಿಗ್ನಿಫಿಕೆಂಟ್ ಚೇಂಜಸ್ ಅಥವಾ ಸಿಗ್ನಿಫಿಕೆಂಟ್ ಡಿಫರೆನ್ಸಸ್ ಇರಲ್ಲ. ಬಿಫೋರ್ ಎಕ್ಸೈಸ್ ಡ್ಯೂಟಿ ಮತ್ತೆ ಆಫ್ಟರ್ ಎಕ್ಸೈಸ್ ಡ್ಯೂಟಿ ಆಲ್ಮೋಸ್ಟ್ ಸೇಮ್ ಡ್ರಿಂಕರ್ಸ್ ಇದ್ದಾರೆ ಅಂತ ನಾವು ಸ್ಪೆಸಿಫೈ ಮಾಡ್ಬೋದು. ಯಾವಾಗ ಅಕ್ಸೆಪ್ಟ್ ಆದ್ರೆ ಹೈಪೋಥಿಸಿಸ್ ಅಕ್ಸೆಪ್ಟ್ ಆಗೋದು ಯಾವಾಗ? ಝಡ್ ವ್ಯಾಲ್ಯೂ ಲೆಸ್ ದೆನ್ 1.96 ಇದ್ರೆ. ಝಡ್ ವ್ಯಾಲ್ಯೂ ಎಷ್ಟಿದೆ? ಝಡ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 0.799 ವಿಚ್ ಇಸ್ ಲೆಸ್ ದೆನ್ 1.96 ಅಲ್ವಾ? ಸೊ ಇಲ್ಲಿ ಝಡ್ ವ್ಯಾಲ್ಯೂ ಇಸ್ ಲೆಸ್ ದೆನ್ 1.96. ಸೊ ಏನಂತ ಕನ್ಕ್ಲೂಡ್ ಮಾಡಬಹುದು? ಸಿನ್ಸ್ ದಿ ಝಡ್ ವ್ಯಾಲ್ಯೂ ಇಸ್ ಲೆಸ್ ದೆನ್ 1.96, the hypothesis is accepted at 5% level of significance. 5% level of significance. ಸರಿನಾ? ಸೊ ಈಗ ಅಷ್ಟರದ್ದು ಸೇರಿಸಿ ಕನ್ಕ್ಲೂಡ್ ಏನ್ ಮಾಡ್ಬೋದು? ದಸ್ ನೋ ಸಿಗ್ನಿಫಿಕೆಂಟ್ ಚೇಂಜಸ್ ಆರ್ ದಿ ಡಿಫರೆನ್ಸಸ್. ಸಿಗ್ನಿಫಿಕೆಂಟ್ ಚೇಂಜಸ್ ಅಂದ್ರೂ ಒಂದೇ, ಡಿಫರೆನ್ಸಸ್ ಅಂದ್ರೂ ಒಂದೇ. ಇನ್ ಟಿ ಡ್ರಿಂಕರ್ಸ್ at 5% level of significance. ಸರಿನಾ? ಸೊ ಏನು? ನೋ ಸಿಗ್ನಿಫಿಕೆಂಟ್ ಚೇಂಜಸ್ ಇನ್ ದ ಟ್ರೀ ಡ್ರಿಂಕರ್ಸ್ ಅಟ್ 5% ಲೆವೆಲ್ ಆಫ್ ಸಿಗ್ನಿಫಿಕೆನ್ಸ್ ಅಂತ ಕನ್ಕ್ಲೂಡ್ ಮಾಡ್ತಾ ಹೋಗ್ಬೋದು. ಸೊ ಇದನ್ನ ನೀವು ಓನ್ ಸ್ಟೇಟ್ಮೆಂಟ್ ಬರೀಬಹುದು. ಸೊ ಇದನ್ನ ಸ್ಕ್ರೀನ್ ಶಾಟ್ ತಕೊಳ್ಳಿ. ಸೊ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ವಿಡಿಯೋ ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಪ್ಲೇ ಲಿಸ್ಟ್ ಮುಖಾಂತರ ಕೊಟ್ಟಿದ್ದೀನಿ, ನೀವು ನೋಡಬಹುದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.